ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಶ್ರೀಕೃಷ್ಣನ ಲೀಲೆಗಳು ಕೇವಲ ಪುರಾಣ ಕಥೆಗಳಲ್ಲ. ಅವು ಜೀವನದ ಗಹನ ಸತ್ಯಗಳನ್ನು ತಿಳಿಸುವ ದಿವ್ಯ ಸಂದೇಶಗಳಾಗಿವೆ. ಪ್ರೀತಿ, ತ್ಯಾಗ, ಭಕ್ತಿ, ಅಹಂಕಾರದ ನಾಶ ಮತ್ತು ಪರಮತತ್ವದ ಅರಿವು ಇವೆಲ್ಲವೂ ಕೃಷ್ಣನ ಲೀಲೆಯ ಮೂಲಕ ನಮಗೆ ಸ್ಪಷ್ಟವಾಗುತ್ತವೆ. ಈಗ ಆ ಅದ್ಭುತ ಕ್ಷಣಗಳನ್ನು ಮನಸ್ಸಾರೆ ಅನುಭವಿಸೋಣ. ಕೃಷ್ಣನ ಕೊಳಲಿನ ರಹಸ್ಯ ಮತ್ತು ತ್ಯಾಗ. ಶ್ರೀಕೃಷ್ಣನ ಕೊಳಲಿನ ನಾದವು ಕೇವಲ ಸಂಗೀತವಲ್ಲ, ಅದು ಪ್ರೀತಿಯ ಆತ್ಮಸ್ವರವಾಗಿತ್ತು. ಆ ಮಧುರ ಧ್ವನಿಗೆ ಮನುಷ್ಯರು, ಪ್ರಾಣಿ ಪಕ್ಷಿಗಳು ಮಾತ್ರವಲ್ಲದೆ ಪ್ರಕೃತಿಯೇ ಮೌನವಾಗಿ ಶರಣಾಗುತ್ತಿತ್ತು. ಆದರೆ ಆ ಕೊಳಲು ಸಿದ್ಧವಾದ ಕಥೆ, ತ್ಯಾಗದ ಪ್ರತೀಕವಾಗಿದೆ. ಒಮ್ಮೆ ಕೃಷ್ಣನು ಒಂದು ಬಿದಿರಿನ ಮರವನ್ನು ನೋಡಿ, ನಿನ್ನಿಂದ ಕೊಳಲು ತಯಾರಿಸಬೇಕೆಂದಿದ್ದೇನೆ, ಅದಕ್ಕಾಗಿ ನಿನ್ನನ್ನು ಕತ್ತರಿಸಬೇಕು, ನಿನ್ನೊಳಗೆ ರಂಧ್ರಗಳನ್ನು ಮಾಡಬೇಕು, ಅದು ನೋವುಂಟು ಮಾಡುತ್ತದೆ ಎಂದು ಹೇಳಿದನು. ಆಗ ಆ ಬಿದಿರು ವಿನಯದಿಂದ, ಪ್ರಭು, ನನ್ನ ಅಸ್ತಿತ್ವವೇ ನಿಮ್ಮಿಂದ, ನೀವು ನೀಡುವ ಯಾವುದೇ ರೂಪ ನನಗೆ ಪವಿತ್ರ ಎಂದು ಉತ್ತರಿಸಿತು. ಹೀಗೆ ತ್ಯಾಗದ ಮೂಲಕ ರೂಪುಗೊಂಡ ಆ ಕೊಳಲು ಕೃಷ್ಣನ ಕೈಯಲ್ಲಿ ದಿವ್ಯ ಚೈತನ್ಯವನ್ನು ಪಡೆದಿತು. ರಾಧಾರಾಣಿ ಈ ಲೋಕವನ್ನು ತ್ಯಜಿಸುವ ಸಮಯದಲ್ಲಿ ತನ್ನ ನೆಚ್ಚಿನ ರಾಗವನ್ನು ನುಡಿಸಲು ಕೃಷ್ಣನಿಗೆ ವಿನಂತಿಸಿದಳು. ಆಕೆ ಅಗಲಿದ ಬಳಿಕ ವಿರಹದ ಅಸಹನೀಯ ವೇದನೆಯಲ್ಲಿ ಕೃಷ್ಣನು ತನ್ನ ಕೊಳಲನ್ನು ಮುರಿದು ಯಮುನಾ ತೀರದಲ್ಲಿ ಎಸೆದನು ಎಂದು ಹೇಳಲಾಗುತ್ತದೆ. ಇದು ಪ್ರೀತಿಯ ಪರಾಕಾಷ್ಠೆಯ ಸಂಕೇತವಾಗಿದೆ. ರಾಧಾ ಮತ್ತು ಕೃಷ್ಣನ ಮೊದಲ ಭೇಟಿ. ರಾಧೆ ಮತ್ತು ಕೃಷ್ಣನ ಪ್ರೇಮವು ಶಾಶ್ವತತೆಯ ಪ್ರತಿರೂಪವಾಗಿದೆ. ಒಂದು ಪ್ರಸಂಗದ ಪ್ರಕಾರ ಬಾಲಕೃಷ್ಣನು ತಾಯಿ ಯಶೋದೆಯೊಂದಿಗೆ ರಾಧೆಯ ಮನೆಗೆ ಬಂದನು. ರಾಧೆ ಹುಟ್ಟಿ ಕೆಲವು ತಿಂಗಳುಗಳಾದರೂ ತನ್ನ ಕಣ್ಣುಗಳನ್ನು ತೆರೆಯಿರಲಿಲ್ಲ. ಎಲ್ಲರೂ ಆತಂಕದಲ್ಲಿದ್ದರು. ಆದರೆ ಬಾಲಕೃಷ್ಣನು ತೊಟ್ಟಿಲಿನತ್ತ ಬಂದ ಕ್ಷಣ ರಾಧೆಯ ಕಣ್ಣುಗಳು ಮೊದಲ ಬಾರಿಗೆ ತೆರೆಯಲ್ಪಟ್ಟವು. ಜಗತ್ತನ್ನು ನೋಡುವ ಮೊದಲ ದರ್ಶನವೇ ಕೃಷ್ಣನಾಗಿತ್ತು. ಆ ಕ್ಷಣದಿಂದ ರಾಧೆಯ ದೃಷ್ಟಿಯಲ್ಲಿ ಕೃಷ್ಣನೇ ನೆಲೆಸಿದನು. ಈ ಅವಿನಾಭಾವ ಬಂಧವೇ ರಾಧಾಕೃಷ್ಣ ಎಂಬ ನಾಮವನ್ನು ಅಮರಗೊಳಿಸಿತು. ಬ್ರಹ್ಮದೇವನ ಪರೀಕ್ಷೆ ಮತ್ತು ಕೃಷ್ಣನ ವಿಶ್ವರೂಪ. ಕೃಷ್ಣನು ಸಾಮಾನ್ಯ ಗೋಪಾಲನಂತೆ ಕಾಣುತ್ತಿದ್ದರೂ ಅವನು ಪರಬ್ರಹ್ಮ ಎಂಬುದನ್ನು ಎಲ್ಲರೂ ಅರಿತಿರಲಿಲ್ಲ. ಬ್ರಹ್ಮದೇವನಿಗೂ ಸಂಶಯ ಮೂಡಿತು. ವಿಷ್ಣುವಿನ ಅವತಾರ ಹೇಗೆ ಒಬ್ಬ ಗೊಲ್ಲನಾಗಿರಬಹುದು ಎಂದು ಪರೀಕ್ಷಿಸಲು ಕೃಷ್ಣನ ಗೆಳೆಯರು ಮತ್ತು ಹಸುಗಳನ್ನು ಅಪಹರಿಸಿದನು. ಕಾಲಾಂತರದ ಬಳಿಕ ಮರಳಿ ಬಂದಾಗ ಎಲ್ಲವೂ ಮೊದಲಿನಂತೆಯೇ ಕಂಡಿತು. ಕೃಷ್ಣನು ಅದೇ ಗೆಳೆಯರು ಮತ್ತು ಹಸುಗಳೊಂದಿಗೆ ಆಟವಾಡುತ್ತಿದ್ದನು. ಆಗ ಬ್ರಹ್ಮನಿಗೆ ಅಲ್ಲಿ ಕಂಡ ಪ್ರತಿಯೊಂದು ಜೀವವೂ ಕೃಷ್ಣ ಸ್ವರೂಪವಾಗಿ ಭಾಸವಾಯಿತು. ತಾನು ಪರೀಕ್ಷಿಸಲು ಬಂದಿದ್ದು ಪರಬ್ರಹ್ಮನನ್ನೇ ಎಂಬ ಅರಿವಿನಿಂದ ಬ್ರಹ್ಮನು ತಲೆಬಾಗಿದನು. ಗೋವರ್ಧನ ಗಿರಿಯ ರಕ್ಷಣೆ. ಗೋಪಾಲನಿಂದ ಗೋವಿಂದನವರೆಗೆ ಗೋಕುಲದ ಜನರು ಪ್ರತಿ ವರ್ಷ ಇಂದ್ರನ ಪೂಜೆ ಮಾಡುತ್ತಿದ್ದರು. ಆದರೆ ಕೃಷ್ಣನು ನಮಗೆ ಅನ್ನ ನೀಡುವ ಗೋವರ್ಧನ ಪರ್ವತ ಮತ್ತು ಪ್ರಕೃತಿಯೇ ನಮ್ಮ ನಿಜವಾದ ಆಶ್ರಯ ಎಂದು ತಿಳಿಸಿದನು. ಇದರ ಪರಿಣಾಮವಾಗಿ ಕ್ರುದ್ಧನಾದ ಇಂದ್ರನು ಭೀಕರ ಮಳೆ ಸುರಿಸಿದನು. ಜನರು ಭಯದಿಂದ ಕಂಗಾಲಾದಾಗ ಕೃಷ್ಣನು ತನ್ನ ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನೇ ಎತ್ತಿ ಹಿಡಿದು 7 ದಿನಗಳ ಕಾಲ ಎಲ್ಲರಿಗೂ ರಕ್ಷಣೆ ನೀಡಿದನು. ಇಂದ್ರನ ಅಹಂಕಾರ ಕರಗಿತು. ಆಗಿನಿಂದ ಗೋಪಾಲನು ಗೋವಿಂದನಾಗಿ ಪ್ರಸಿದ್ಧನಾದನು. ಹಸುಗಳಷ್ಟೇ ಅಲ್ಲ, ಇಡೀ ಜಗತ್ತಿನ ರಕ್ಷಕನಾಗಿ. ಕೃಷ್ಣನ ಈ ಲೀಲೆಗಳು ಕೇವಲ ಅದ್ಭುತ ಘಟನೆಗಳಲ್ಲ, ಅವು ಜೀವನದ ಪಾಠಗಳಾಗಿವೆ. ತ್ಯಾಗದಿಂದಲೇ ಮಧುರ ಸಂಗೀತ ಹುಟ್ಟುತ್ತದೆ. ಶುದ್ಧ ಪ್ರೇಮವೇ ದೈವಿಕತೆಯನ್ನು ಕಾಣುತ್ತದೆ. ಅಹಂಕಾರವು ಸತ್ಯದ ಮುಂದೆ ಕರಗುತ್ತದೆ ಮತ್ತು ಭಕ್ತಿಗೆ ಸದಾ ರಕ್ಷಣೆ ದೊರೆಯುತ್ತದೆ. ಈ ಸಂದೇಶಗಳನ್ನು ಮನದಲ್ಲಿ ನೆಟ್ಟು ಬದುಕಿದರೆ ಪ್ರತಿಯೊಂದು ದಿನವೂ ನಮಗೆ ಜನ್ಮಾಷ್ಟಮಿಯ ಹಬ್ಬದಂತೆಯೇ ಪವಿತ್ರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.